हे सर्वविघ्नोपशान्तये गुरुब्रह्म गुरुविष्णु गुरुदेवो ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏನಪ್ಪ ಅಂದರೆ, ನಾನು ಜನವರಿ 17ನೇ ತಾರೀಕು ಶಬರಿಮಲೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬಂದ ಆನಂತರನೇ ಕುಂಭಮೇಳಕ್ಕೆ ಹೋಗ್ಬೇಕು ಅನ್ನೋ ಆಸೆ ಆಯಿತು. ಪ್ರಯಾಗರಾಜಕ್ಕೆ ಹೆಂಗಪ್ಪ ಹೋಗೋದು, ನಾನು ಒಬ್ಬನೇ ಹೆಂಗೆ ಅಂತ, ಭಗವಂತ ನೀನಿದ್ದೀಯ ಅಂತ ಹೊಂಟೋದೆ. ವಿಶ್ವೇಶ್ವರಯ್ಯನ ರೈಲ್ವೆ ಸ್ಟೇಷನ್ನಿಂದ ಹೋದರೆ ಆ ಭಗವಂತ 3 ದಿನ ಪ್ರಯಾಣ. ಇಲ್ಲಿಂದ ಹೋಗೋ ತಲಕ್ಕೆ ಒಬ್ಬರು ನಿಧನ ಆದರು, ನಾಗಪುರದಲ್ಲಿ ನಿಧನ ಆದರು. ಅವರು ಪಟ್ನಾಕಂತೆ ಅವ್ರದ್ದು ಊರು. ಅಲ್ಲಿಂದ ಹಂಗೆ ಹೋದ್ವಿ. ಪ್ರಯಾಗರಾಜಕ್ಕೆ ಹೋಗಿ 2 ಗಂಟೆ ಆಯಿತು. 2 ಗಂಟೆಲಿ ಇಳಿದುಬಿಟ್ಟು ನಡ್ಕೊಂಡು ಹೋದ್ವಿ. 25 ಕಿಲೋಮೀಟ್ರ್ ಆಯಿತು. 25 ಕಿಲೋಮೀಟ್ರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ನಾನು ಸ್ನಾನ ಮಾಡಿದೆ. ತುಂಬ ಚಳಿ, ಉತ್ಕಮಕ್ಕೆ ಕಡಿಮೆ ಇದ್ವು. ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು, ಭಗವಂತ ಎಲ್ಲಿದ್ದೀಯಪ್ಪ ಅಂತ ಕೈ ಮುಗಿದು ಆ ಶಿವನ ಬೇಡ್ಕೊಂಡು ಇಷ್ಟೆಲ್ಲ ಮಾಡಿದೆ. ಆದರೆ ಏನಪ್ಪ ಅಂದರೆ, ಇವತ್ತೂ ನಿನ್ನೆ ನನಗೆ ಆ ಗಂಗೆ ಸ್ಥಾನನೂ ಸಿಕ್ತು. ಬೆಳಿಗ್ಗೆ ಸ್ನಾನ ಮಾಡಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಹರ ಹರ ಮಹಾದೇವ್ ಅಂದ್ಕೊಂಡು ಕೈ ಮುಗಿದು ಸ್ನಾನ ಮಾಡಿ ಆ ಭಗವಂತನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿ, ಇವತ್ತಿಂದ ಒಳ್ಳೆಯ ಅಧ್ಯಯನ ನನಗೆ ಭಗವಂತ ಕೊಟ್ಟಿದ್ದೇನೆ. ನಾನು ಅದನ್ನು ಪಾಲಿಸ್ಕೊಂಡು ಹೋಗ್ಬೇಕು. ಯಾವುದೇ ತೊಂದರೆ ತಾಪತ್ರಗಳಾಗಲಿ, ಯಾವುದೇ ಕಷ್ಟ ಸುಖ ಆಗಲಿ, ಆ ಭಗವಂತನ ಮೇಲೆ ಭಾರ ಹಾಕಿ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಆ ಭಗವಂತ ಶಿವನು ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಾನು 83ರಲ್ಲಿ ಶಿವನ ಸಾಕ್ಷಾತ್ ಪರಮಾತ್ಮನೇ ಶಿವನ ಪಾರ್ವತಿನ ಇಬ್ಬರೂ ನೋಡಿದೆ. ಆದರೆ ಇವಾಗಲೂ ಪ್ರಯಾಗರಾಜಕ್ಕೆ ಹೋಗಿ ಬಂದಿದ್ದಕ್ಕೂ ನನಗೆ ಫಲ ಸಿಕ್ಕದಂಗೆ ಆಯಿತು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ, ನೀವೇನು ಮಾಡ್ತಿರೋ ಮಾಡ್ತಿರೋ ಆ ಭಗವಂತನ ಕೃಪೆಯಿಂದ ನಾವು ಮುಕ್ತಿ ಪಡೆಯೋಣ. ಜ್ಞಾನ ಮಾಡಿ ಆ ಭಗವಂತನ ಯಾವುದೇ ಆಗಲಿ, ಶುಗರ್ ಆಗಲಿ, ಬಿ ಪಿ ಆಗಲಿ, ಯಾವುದೇ ಆಗಲಿ, ಒಂದು 10 ನಿಮಿಷ ಜ್ಞಾನ ಮಾಡಿ. ನೀವೆಲ್ಲರೂ ನೆಲದ ಮೇಲೆ ಏನೂ ಹಾಕೋಬಾರ್ದು. ಬರೀ ನೆಲದ ಮೇಲೆ ಕುತ್ಕೊಂಡು 10 ನಿಮಿಷ ನೀವು ಜ್ಞಾನ ಮಾಡಿದ್ರೆ ಆ ಶುಗರು, ಆ ಬಿ ಪಿ ಯಾವುದೇ ಇರಲಿ ಎಲ್ಲ ಹೊಂಟೋಯ್ತದೆ. ಆ ಶಿವನು ಎಲ್ಲ ಕಡಿಮೆ ಮಾಡ್ತಾನೆ. ಆ ತಾಯಿ ಗಂಗಾ, ಯಮುನಾ, ಸರಸ್ವತಿ ಇವರು ಎಲ್ಲನೂ ಒಳ್ಳೇದು ಮಾಡ್ತಾರೆ. ಸಾಧು ಸಂತಗಳು ಎಲ್ಲನೂ ಸ್ನಾನ ಮಾಡಿ ಮಡಿ ಮಾಡಿ ಅವರೆಲ್ಲ ಹೆಂಗೆ ಮಾಡಿದ್ರು ನಾವು ಅದೇ ಥರನೇ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಾಡಿನ ಜನಗಳಿಗೆಲ್ಲ ಅಂತ ಕೈ ಮುಗಿದು ಇದು ಹೇಳ್ತಾ ಇದ್ದೀನಿ. ನಾವು ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ಇವತ್ತಿಂದ ಅಧ್ಯಯನ ನಾನು ಇನ್ನು ನನ್ನ ಜೀವ ಇರೋ ಗಂಟನೂ ಈ ಭಗವಂತನ ತಪ್ಪಿಸೋದಿಲ್ಲ, ನೋಡ್ತೀನಿ ಅಂತ ಕೈ ಮುಗಿದು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮಸ್ಕಾರ. ನೀವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಕೇಳ್ತಾ ಇದ್ದೀನಿ. ಇವತ್ತು ಟೈಮ್ ಆವಾಗಲೇ 9 ಗಂಟೆ ಆಯಿತು. 9 ಗಂಟೆಗೆ ಪ್ರತಿಯೊಬ್ಬರೂ ನಿಮ್ಮ ಮನೆ ದೇವ್ರುಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಬನ್ನಿ. ನೀವು ಎಲ್ಲರೂ ಚೆನ್ನಾಗಿರ್ತೀರ ಅಂತ ಕೈ ಮುಗಿದು ಹೇಳ್ತೀನಿ. ಆದರೆ ನಮ್ಮಂಥ ಕಷ್ಟ ಬಂದವರಿಗೆ ಯಾರಿಗೂ ಬರಬಾರ್ದು ಅಂತಲೇ ಶನಿದೇವ್ರನ್ನ ನಾನು ಕೇಳೋದು. ಪ್ರತಿಯೊಬ್ಬ ಅಷ್ಟೇ ನನಗೆ ಬಂದಷ್ಟು ಕಷ್ಟ ಜಗತ್ತಿಗೆ ಯಾರಿಗೂ ಕೊಡ್ಬೇಡಪ್ಪ ಅಂತಲೇ ಕೇಳ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.